ನಮಸ್ಕಾರ ರೀ ಎಲ್ರಿಗೂ. ಬಂತು ನೋಡ್ರಿ ನಮ್ಮ ದೇಶದ ದೊಡ್ಡ ಹಬ್ಬ IPL ಹಬ್ಬ. 2025 ಮೊದಲನೇ ಮ್ಯಾಚ್ ನಮ್ಮ RCB ಕೋಲ್ಕತ್ತಾ ನೈಟ್ ರೈಡರ್ಸ್ ಸಂಗಟ ಆಗ್ಲತ್ತದ. ಇವೆರಡದಾಗ ಬ್ಯಾಟಿಂಗ್ ಯಾವ್ದು ಬಲಿಷ್ಠ ನೋಡ್ಕೊಂಬರಂ ಬನ್ನಿ. ಮೊದಲಿಗೆ ಹೋಗ್ಬೇಕಂದ್ರೆ RCB ಕಡೆಯಿಂದ ನಮ್ಮ ವಿರಾಟ್ ಕೊಹ್ಲಿ ಇವರು ಹೋದ ವರ್ಷದಿಂದ ಏನೇನು ಸ್ಟ್ಯಾಟ್ಸ್ ಅದ, ಎಷ್ಟು ರನ್ ಸ್ಕೋರ್ ಮಾಡ್ಯಾರ ನೋಡ್ಕೊಂಬರಂ ಬನ್ನಿ. ಟೋಟಲ್ 15 ಮ್ಯಾಚ್ ಆಡ್ಯಾರ, 741 ರನ್ ಹೊಡೆದಾರ. ಹೈಯೆಸ್ಟ್ ಸ್ಕೋರ್ ಅದ 113. ಅದೇ ರೀತಿ ಕೋಲ್ಕತ್ತಾ ಕಡೆ ಯಾರಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ ಎಷ್ಟು ರನ್ ಹೊಡೆದಾನ ಹೋದ ವರ್ಷ ಅದು ತಿಳಿಸ್ತೀನಿ ಬನ್ನಿ ನಿಮಗೆ. ವೆಂಕಟೇಶ್ ಅಯ್ಯರ್ನು ಭಾಳ ಸ್ಟ್ರಾಂಗ್ ಪ್ಲೇಯರ್ ಯಾನ. ಅವ ಟೋಟಲ್ 14 ಮ್ಯಾಚ್ ಆಡೋಣ 370 ರನ್ ಹೊಡೆದಾನ, 158 ಸ್ಟ್ರೈಕ್ ರೇಟ್ನ. ಅದೇ ರೀತಿ ಈಗ ನಾವು ನೋಡ್ಬೇಕಿತ್ತು ಇವ್ರಿಬ್ಬರದ ಯಾರು ಸ್ಟ್ರಾಂಗ್ ಆರಪ್ಪ ಅಂತ ನನ್ನ ಅನ್ಸಿದ ಮಟ್ಟಿಗಾರ ವಿರಾಟ್ ಕೊಹ್ಲಿ ಸ್ಟ್ರಾಂಗ್ ಅನ್. ಯಾಕೆ ವಿರಾಟ್ ಕೊಹ್ಲಿ ಎಷ್ಟೋ ವರ್ಷದಿಂದ ಆಡ್ಕೊತ ಹೊಂಟಾನ. ಅವನಿಗೆ IPL ಹುಟ್ಟು ಹಿಡಿದು IPL ಇಲ್ಲಿಂದ ತನೂ ಪ್ರತಿಯೊಂದೂ ಗೊತ್ತದ. ಇಲ್ಲಿನ ಸಲ 18 ವರ್ಷನಾಗ 2 ಸಲ ಆರೆಂಜ್ ಕ್ಯಾಪ್ ಅದ, ಒಂದು ಸಲ 973 ಹೈಯೆಸ್ಟ್ ಸ್ಕೋರ್ ರನ್ ಮಾಡ್ಯಾನ. ಬಟ್ ವೆಂಕಟೇಶ್ ಅಯ್ಯರ್ನು ಸ್ಟ್ರಾಂಗ್ ಅನ, ಹೊಡಿ ಆಟ ಆಡ್ತಾನ, ಪ್ರತಿಯೊಂದು ಓಕೆ. ಬಟ್ ಒಂಥರ ಯೋಚನೆ ಮಾಡೋಲ್ಲ, ವಿರಾಟ್ ಕೊಹ್ಲಿ ಸ್ಟ್ರಾಂಗ್ ಅನ್ನಿಸ್ತಾನೆ. ಅದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನಂತ ನೀವು ಹೇಳಿ. ನೆಕ್ಸ್ಟ್ ಬರೋದು ಯಾರಪ್ಪ RCB ಕಡೆ ಏನಾದ್ರೆ ಫಿಲ್ ಸಾಲ್ಟ್ ಬರ್ತಾನೆ. ಫಿಲ್ ಸಾಲ್ಟ್ ಲಾಸ್ಟ್ ಇಯರ್ ಯಾವ ಕಡೆ ಅದನ್ನು ಕೋಲ್ಕತ್ತಾ ಕಡೆನೇ ಆಡಿನ. ಅವ್ನು ಸ್ಟಾರ್ಟ್ಸ್ ನೋಡ್ರಿ 12 ಮ್ಯಾಚ್ ಆಡ್ಯಾನ, 435 ರನ್ ಹೊಡೆದಾನ. ಇವನು ಭಾಳ ಹೊಡಿ ಆಟ. ಹೋದ ವರ್ಷನ ಅವ್ರ ಕಡೆ ಆಡಿದ್ನು, ಈ ವರ್ಷ ನಮ್ಮ ಕಡೆ ಬಂದಾನೆ. ಯಾರು ವಿರಾಟ್ ಕೊಹ್ಲಿ ಸಂಗಟ ಆಡ್ತಾನೆ ಇವ. ಸೊ ಇವ್ರ ಜುಗಲ್ ಬಂದು ಆಟ ಆಡ್ಲಕ್ಕೆ ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದರೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಬರೋದು ಯಾರಪ್ಪ ಅಂದರೆ ಯಾರು ಕೋಲ್ಕತ್ತಾ ಕಡೆಯಿಂದ ಬರೋದು ರೆಹಮಾನುಲ್ಲಾ ಗುರ್ಬಾಜ್. ಇವನು ನಮ್ಗೆ ಗೊತ್ತು ಆಲ್ರೆಡಿ, ನಮ್ಮ ರಾಶೀದ್ ಖಾನ್ ಅವರ ಟೀಮ್ ಅಂದರೆ ಅಫ್ಘಾನಿಸ್ತಾನದ ದೇಶದಿಂದ ಬಂದಂಥ ರೆಹಮಾನುಲ್ಲಾ ಗುರ್ಬಾಜ್. ಇವರು ಟೋಟಲ್ 2 ಮ್ಯಾಚ್ 62 ರನ್ ಹೊಡೆದಿದ್ದಾರೆ. ಸೊ ಇವನು ಕೂಡ ಹೊಡಿ ಆಟ ಆಡೋನು. ಒಂದೆರಡೇ ಮ್ಯಾಚ್ ಆಡಿರ್ಬೋದು, ಬಟ್ ಭಾಳ ಇಂಪ್ಯಾಕ್ಟ್ ಪ್ಲೇಯರ್ ಹಾರ ಇವರು. ಸೊ ಎರಡು ಟೀಮ್ ಬಲಿಷ್ಠ ಅವ. ಬಟ್ ನನ್ನ ಆಸೆ ಏನಂದರೆ ನಮ್ಮ RCB ಗೆದ್ದು 14 ಮ್ಯಾಚ್ ಗೆದ್ದು RCB ಸದಾ ಕಪ್ ತೊಗೊಂಡು ಬರ್ಬೇಕಂತ ನನ್ನ ಆಸೆ.